ಏನಾಯ್ತಣ್ಣ? ವಿಜಿ ಹತ್ರ ಮಾತು ಮುಗಿಸಿದ್ಮೇಲೆ ನಿನ್ ಮಾತೆ ನಿಂತೋಯ್ತು. ಏನಿಲ್ಲ ತಂಗೆವ, ನೀನು ಆ ಗೀತಾ ಅನ್ನೋ ಸಮಸ್ಯೆನ ಯಾವ ರೀತಿ ಟ್ಯಾಕಲ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಯೋಚನೆ ಮಾಡ್ತಿದ್ದೆ. ಅಂದ್ರೆ ಮಾತಲ್ಲಿ ವಿಜಯನಲ್ಲಿರೋ ಕಿಚ್ಚನ್ನ ಜೀವಂತವಾಗಿಡೋ ಪ್ರಯತ್ನ ಮಾಡ್ತಾ ಇದ್ದೆ. ಅವನಲ್ಲಿರೋ ಸೇಡಿಗೆ ಬೆನ್ನು ತೊಡ್ತಾ ಇದ್ದೆ. ಅದಲ್ಲದೆ ಆ ಗೀತಾನ ಹಿಂದೆ ಈ ವಿಜಯನ ಛೂ ಬಿಡ್ತಾ ಇದ್ದೆ. ಗುರೂಜಿ ಹೇಳಿದ ಮಾತು ಮರೆತಿಲ್ಲ ತಾನೆ ತಂಗೆಮ್ಮ? ಗೀತಾ ನಿನ್ನ ಶತ್ರು, ಇರೋದು ಜನ್ಮ ಜನ್ಮಾಂತರದ ದ್ವೇಷ. ಹೋರಾಡ್ಬೇಕಾಗಿರೋದು ನೀನು ನನ್ನ ತಂಗೆವ. ಅದೇ ಕೆಲಸ ತಾನೇ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನೀನು ಮುಂದೆ ನಿಂತ್ಕೋ ತಂಗೆವ. ವಿಜಯನೇಕ್ ಮುಂದೆ ಬಿಡ್ತಾ ಇದೀಯಾ? ನಿನ್ನ ಪ್ರಾಬ್ಲಮ್ನ ಅವನ ಬೆನ್ನಿಗೆ ಯಾಕೆ ಕಟ್ತಾ ಇದೆಯಾ ತಂಗೆವ? ಗೀತಾ ಬಂದಿರೋದು ನನ್ನ ಏಳಿಗೆನ ತುಳಿಯೋದಕ್ಕೆ. ಇದು ಗುರೂಜಿಯವ್ರ ದೂರದೃಷ್ಟಿಯಿಂದ ನಮಗ್ ಗೊತ್ತಾಯ್ತು. ಹಾಗಂತ ಅವಳು ನನ್ನ ಶತ್ರು ಅಂತ ನಾನು ಎಲ್ರ ಮುಂದೆನೂ ಹೇಳ್ಕೊಂಡ್ ಬರೋದಕ್ಕಾಗತ್ತ ಅಣ್ಣ? ಈ ಮನೆಗ್ ನುಗ್ಗಿರೋ ಹಾವು ಸಾಯ್ಬೇಕಷ್ಟೆ. ಅದಕ್ಕೆ ಯಾವ ಕೋಲಾದ್ರೇನು. ಆದ್ರೆ ಗೀತಾ ಅನ್ನೋ ಆಪತ್ತನ್ನ ತಳ್ಳೋ ತಾಕತ್ತಿರೋದು ನಿನಗೆ ತಂಗೆವ. ಆದ್ರೆ ನನಗೆ ಆಪತ್ತು ಬಂದಿರೋದು ಯಾರ ಕಡೆಯಿಂದ? ಅಂದ್ರೆ ಗೀತಾ ಈ ಮನೆಗೆ ಎಂಟ್ರಿ ಆಗೋದಕ್ ಸಾಧ್ಯ ಆಗಿದ್ದು ವಿಜಯಿಂದ ತಾನೆ? ಗುರೂಜಿ ಹೇಳಿದ್ದು ಅದೇ, ಆಗಿದ್ದು ಅದೇ ಬಿಡು. ಈಗ ಅವನ ಮೂಲಕನೇ ಅವಳನ್ನ ಹೊರಗೆ ಹಾಕ್ಸಿದ್ರೆ ಮತ್ತೆ ಅವಳು ಯಾವ ದಾರಿಲೂ ಇಲ್ಲಿಗೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ವಿಜಯ್ನ ಮುಂದೆ ನಿಲ್ಸಿದೀನಿ. ಅದರಿಂದ ಹೆಜ್ಜೆ ಹೆಜ್ಜೆಗೂ ಸೇಡ್ ಬಲಿಯುತ್ತೆ, ದ್ವೇಷ ಬೆಳೆಯುತ್ತೆ. ವಿಜಯ್ಗೆ? ವಿಜಯ್ಗಷ್ಟೇ ಅಲ್ಲ, ಗೀತಾಗೂ ಅವನ ಮೇಲೆ ದ್ವೇಷ ಬಲಿಯುತ್ತೆ. ಕೊನೆವರೆಗೂ ಅವರಿಬ್ರು ಹಾವು ಮುಗಿಸಿ. ಗೀತಾ ಬದುಕು ಅಲ್ಲೇ ಅದರಲ್ಲೇ ಮುಗ್ದು ಹೋಗುತ್ತೆ. ನನ್ನ ಮೇಲಿನ ಹಳೆ ಜನ್ಮದ ದ್ವೇಷ ಗೀತಾ ಒಳಮನ್ಸಿನ ನೆನಪಿಗೂ ಬರಲ್ಲ. ಹೌ 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 ಹೇಗೆ? ಹಾಗೆ. ಮುಖ್ಯವಾಗಿ ಇನ್ನೊಂದು ವಿಷಯ ಇದೆ ಅಣ್ಣ. ನಾನೇ ಹೋರಾಟಕ್ಕಿಳಿದು ಗೀತಾ ಜೊತೆ ಫೈಟ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೋ. ಆಗ ಎಲ್ಲೋ ಒಂದ್ ಕಡೆ ವಿಜಯ್ ಮನ್ಸಲ್ಲಿ ಸಿಂಪತಿ ಹುಟ್ಟಿ ಅಯ್ಯೋ ಪಾಪ ಅಂತ ಗೀತಾ ಇಷ್ಟ ಆಗ್ಬಿಡ್ಬಹುದು. ಅಯ್ಯಯ್ಯೋ, ಆ ಥರ ಆದ್ರೆ ಭಾರಿ ಕಷ್ಟ ತಂಗೆವ. ಆ ಗೀತಾ ಪರ್ಮನೆಂಟ್ ಆಗಿ ಇಲ್ಲಿ ಉಳ್ಕೊಂಡ್ಬಿಡ್ತಾಳೆ. ಅದಕ್ಕೆ ವಿಜಯ್ನ ಛೂ ಬಿಟ್ಟಿರೋದು. ಅವನ ಮನ್ಸಲ್ಲಿ ಯಾವತ್ತೂ ಅವಳ ಬಗ್ಗೆ ಒಳ್ಳೆ ಭಾವನೆ ಬರಬಾರ್ದು. ಆಗ ಅವಳು ಅವನ ಲೈಫಿಂದಾನು ಹೋಗ್ತಾಳೆ, ನನ್ನ ಲೈಫಿಂದಾನು ಹೋಗ್ತಾಳೆ. ಸೂಪರ್ ತಂಗಿವ ನೀನು. ಒಂದು ಏಟಿಗೆ ಎರಡು ಫಲ. ಏನ್ ತಲೆ ತಂಗಿಯವ್ವ, ಎಷ್ಟಾದ್ರೂ ನನ್ನ ತಂಗಿ ತಾನೆ. ಅಣ್ಣ, ಏನಮ್ಮ ಗೀತಾ? ಅಣ್ಣ, ಈ ಬಟ್ಟೆ ಪೀಸ್ಗಳನ್ನೆಲ್ಲ ಮತ್ತೆ ಉಪಯೋಗಿಸ್ತೀರಾ? ಇದನ್ನೇನಮ್ಮ ಉಪಯೋಗಿಸೋದು? ವೇಸ್ಟು, ಬಿಸಾಕೋದಷ್ಟೇ. ಅಕ್ಕಪಕ್ಕದ ಮನೆಯವರು ಅದು ಇದು ವರ್ಷಕ್ಕೆ ಅಂತ ತಗೊಂಡು ಹೋಗ್ತಾರೆ. ಅಣ್ಣ, ಹಾಗಾದ್ರೆ ಈ ಬಟ್ಟೆ ಪೀಸ್ಗಳನ್ನ ನನಗೆ ಕೊಡ್ತೀರಾ? ಅಯ್ಯೋ, ತಗೊಂಡೋಗಮ್ಮ, ನನಗೂ ಭಾರ ಕಡಿಮೆ ಆಗತ್ತೆ. ಇನ್ನೂ ಇದ್ಯಾ ಅಣ್ಣ? ನೋಡು, ಮುಂದಕ್ಕೆ ಹೋಗಿ ಎಡಕ್ ತಿರುಗಿದ್ರೆ ಮಸೀದಿ ಬೀದಿ, ಅಲ್ಲಿ 10-20 ಟೈಲರ್ ಅಂಗಡಿಗಳಿವೆ. ನೀನ್ ತಗೊಂಡ್ ಹೋಗ್ತೀನಿ ಅಂದ್ರೆ ಕೊಟ್ಟು ಕೈ ಮುಗಿತಾರೆ. ಥ್ಯಾಂಕ್ಸ್ ಅಣ್ಣ. ಇಷ್ಟಕ್ಕೂ ಈ ಬಟ್ಟೆಗಳೆಲ್ಲ ತಗೊಂಡು ಏನ್ ಮಾಡ್ತೀಯಮ್ಮ? ಒಂದೊಳ್ಳೆ ಕೆಲ್ಸ. ಬಾವುಜಿ ಬಂದ್ರು. ತಂಗಮ್ಮ, ಅಯ್ಯೋ ನೀನ್ ಅದನ್ನ ಆಮೇಲೆ ಮಾಡು ತಂಗಿವಾ. ನೋಡಿಲ್ ಬಾವುಜಿ ಬಂದಿದ್ದಾರೆ, ಮಾತಾಡು. ಅಯ್ಯೋ ಇಲ್ಲಿ ಬಾ ತಂಗಿವಾ, ಇವಳೊಳ್ಳೆ ಲವರ್ ನೋಡಿದಾಗ ನಾಚ್ಕೊಂತಾಳೆ. ಬಾವುಜಿ ಗಂಡ ಕಣಮ್ಮ, ಮಾತಾಡ. ಬಾವುಜಿ, ಇದು ನಿಂಬು ಜ್ಯೂಸ್ ಏನಾದ್ರು ಹೇಳ ನಾನು ಕಣ್ಮಣಿ. ನೀನೇ ಹೋಗ್ಬಂದು. ಮೀಟಿಂಗ್ ಲೇಟ್ ಆಗುತ್ತೆ ಅಂತ ಹೇಳಿದ್ರಿ? ಮೀಟಿಂಗು ಕ್ಯಾನ್ಸಲ್ ಆಯಿತು. ಬೇರೆ ಇನ್ನೊಂದು ಕಡೆ ಹೋಗಬೇಕಾಗಿತ್ತು. ಒಂದು ಅರ್ಧ ಗಂಟೆ ಟೈಮ್ ಇತ್ತು.
ಹಾಗೆ ಮನೆಗೆ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ಎಲ್ಲರೂ ಮನೇಲೇ ಇದ್ದೀರಾ? ಹೌದೌದು ಬಾಬುಜಿ, ಈ ಮನೆ ಒಂಥರ ನಮ್ಗೆ ಇದು ಏನದು ಮಂತ್ರಾಲಯ ಇದ್ದ ಹಾಗೆ. ಇಲ್ಲಿದ್ರೆ ಸುಖ, ಸಂತೋಷ, ನೆಮ್ಮದಿ ಎಲ್ಲ. ಗೀತಾ ಎಲ್ಲಿ ಕಾಣಿಸ್ತಾ ಇಲ್ಲ? ಅದೇನ್ ಬಾಬುಜಿ ಬಂದ್ ಕೂಡ್ಲೆ ಗೀತಾನು ವಿಚಾರಿಸ್ಕೊಂತಿದ್ದೀರಾ? ವಿಜಯ್ ಮನೇಲೇ ಇದಾನಲ್ಲ, ಅದಕ್ಕೆ ಕೇಳಿದೆ. ವಿಜಯ್ ಕಾಲೇಜ್ ಮುಗಿಸಿ ಮನೆಗೆ ಬಂದಿದ್ದಾನೆ ಅಂದಮೇಲೆ ಗೀತಾ ಕೂಡ ಕಾಲೇಜ್ ಮುಗಿಸಿ ಮನೆಗೆ ಬಂದಿರ್ಬೇಕಲ್ವಾ? ಗಂಡ ಹೆಂಡತಿ ಒಟ್ಟಿಗೆ ಕಾಲೇಜ್ಗೆ ಹೋಗೋರು ಒಟ್ಟಿಗೆ ತಾನೇ ವಾಪಸ್ ಬರಬೇಕು. ಅದೇ ರೀ ನನಗೂ ಬೇಜಾರಾಗಿದ್ದು. ನಮ್ ವಿಜಯ್ ಇವತ್ತು ಬೇಗ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟ. ಪಾಪ ಅವಳನ್ನ ಕರ್ಕೊಂಬರ್ಬೇಕು ಅಂತ ತುಂಬಾ ಹುಡುಕಾಡಿದ್ನಂತೆ. ಕಾದು ಕಾದು ಸುಸ್ತು ನಮ್ಮ ಹುಡುಗ ಪಾಪ. ಆಮೇಲೆ ಇವನು ಬಂದ, ಅವಳಿನ್ನೂ ಬಂದಿಲ್ಲ. ಫ್ರೆಂಡ್ಸ್ ಜೊತೆ ಎಲ್ಲಿ ಸುತ್ತಾಡೋದಕ್ಕೆ ಹೋದ್ಲೋ ಏನೋ. ಇನ್ನೇನ್ ಬರ್ಬೋದು ಅನ್ಸುತ್ತೆ. ಈ ಸಂಸಾರ ಬಂಧನಕ್ಕೆ ಒಳಗಾದ್ಮೇಲೆ ಈ ಸುತ್ತಾಟ ಅನ್ನೋದು ಕಟ್ಟಾಗ್ಬೇಕನ್ನೋ ಕಾಮನ್ ಸೆನ್ಸ್ ಬೇಕಲ್ವ ಬಾಬುಜಿ ಮನೆ ಸೊಸೆಗೆ? ಗೀತಾಗೆ ಆ ಪ್ರಜ್ಞೆ ಇದೆ. ಈ ಮನೆಗೆ ಹೊಂದ್ಕೊಳ್ಳೋಕೆ ಒಂದು ಸ್ವಲ್ಪ ಸಮಯ ಹಿಡಿಬೋದು, ಆಮೇಲೆಲ್ಲಾನು ಅಡ್ಜಸ್ಟ್ ಆಗುತ್ತೆ. ಅದೇನು ಅಡ್ಜಸ್ಟ್ ಆಗುತ್ತೋ ಏನೋ ಬಾಬುಜಿ. ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲ ಬಾಬುಜಿ. ಗಂಡನ ನೆರಳಾಗಿ ಹೆಂಡತಿರ್ಬೇಕಿತ್ತು. ಸೀತಾರ, ನಿನಗೆ ಮದುವೆ ಇಲ್ಲ, ಮಕ್ಕಳಿಲ್ಲ. ಗಂಡ ಹೆಂಡತಿ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಅಲ್ಲ ಬಾಬುಜಿ, ಇದೊಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಗೀತೆ ಯಾಕೆ ಬಾಬುಜಿ ಲೇಟಾಗಿ ಬರಬೇಕು ಮನೆಗೆ? ಕೇಳೋರು ಯಾರು ಇಲ್ಲ ಅಂತ ಬೀದಿ ಬೀದಿ ಸುತ್ತಾಡ್ಕೊಂಡು ಬರೋದು, ನಾವು ಅದನ್ನು ಸಹಿಸ್ಕೊಂಡಿರೋದಾ? ತಪ್ಪಲ್ವಾ ಇದು? ಆ ಗುಣ ಗೀತಾಗಿಲ್ಲ. ಬೀದಿ ಬೀದಿ ಸುತ್ತಾಡ್ತಾ ಇದ್ದಿದ್ದು ವಿಜಿ. ಹೊತ್ತು ಕಳೆದ ಮೇಲೆ ಮನೆಗೆ ಬಂದು ಸೇರ್ಕೊಳ್ತಾ ಇದ್ದಿದ್ದು ವಿಜಿ. ಎಲ್ಲೋ ಅವ್ರ ಅಪ್ಪ ಅಮ್ಮನ ನೋಡ್ಬೇಕು ಅಂತ ತವ್ರ ಮನೆಗೆ ಹೋಗಿದ್ದಾಳೆ ಅಂತ ಅನ್ಸುತ್ತೆ. ಅಲ್ಲ, ಅವ್ರ ಮನೆಗೆ ಹೋಗ್ಲಿ ಬಾಬುಜಿ, ಯಾರು ತಡೆಯೋರು? ಆದ್ರೆ ಈಗ ಗಂಡನ ಮನೆಗೆ ಬಂದಿದ್ದಾಳೆ, ಒಂದು ಪರ್ಮಿಷನ್ ಅಂತ ತಗೊಳ್ಬೇಕಲ್ಲ ಬಾಬುಜಿ. ದಾಡ್ಸಾಲಿ ಅವ್ರ ಅನ್ನ. ಆಕೆ ಪರ್ಮಿಷನ್ ಕೇಳೋ ತರ ವಾತಾವರಣನ ನಾವು ಸೃಷ್ಟಿ ಮಾಡಿ ಕೊಡ್ಬೇಕು. ಮನೆಗೆ ಬಂದು ಸೊಸೆ ಅಡ್ಜಸ್ಟ್ ಆಗ್ಬೇಕು ಅನ್ನೋದನ್ನ ಪ್ರತಿ ಸಂಸಾರನು ಬಯಸುತ್ತೆ. ಆದ್ರೆ ಈ ಮನೆಯವರು ಬಂದಿರೋ ಸೊಸೆಗೆ ಅಡ್ಜಸ್ಟ್ ಆಗ್ಬೇಕು ಅನ್ನೋದನ್ನ ಮರೀತಾ ಇದಾರೆ. ಅದನ್ನ ನಾವು ರೂಢಿಸ್ಕೊಳ್ಬೇಕು. ಮನೆ ಮನಸ್ಸುಗಳಿಗೆ ಆ ಬುದ್ಧಿ ಇರಬೇಕು, ಬುದ್ಧಿ ಬರಬೇಕು. ಏನೇ ಆದ್ರೂ ಭಾವಜಿ ಮಾತ್ರ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ ತಂಗೆವ. ಇಷ್ಟಕ್ಕೆ ಇವಳು ಈಚೆ ಹೋಗಿ ಮಾಡುವಂತ ಘನ ಕಾರ್ಯ ಯಾವುದು? ವಾಸಣ್ಣ, ವಾಸಣ್ಣ. ಓ, ಏನಮ್ಮ ಗೀತಾ, ಅಪರೂಪಕ್ಕೆ ನಮ್ಮ ಅಂಗಡಿ ಕಡೆ ಬಂದ್ಬಿಟ್ಟೆ. ಬಾ ಒಳಗಡೆ. ಇಲ್ಲ ಅಣ್ಣ, ಪರವಾಗಿಲ್ಲ. ಹಾಗೆಲ್ಲ ಕಾಜಾ ಮಾಡೋದಕ್ ಬರ್ತಾ ಇದೆ. ಹೂ ಕಟ್ಟೋ ಬಿಸ್ನೆಸ್ ಶುರು ಮಾಡಿದ್ಮೇಲೆ ಟೈಲರಿಂಗ್ ಮರ್ತೇ ಬಿಟ್ಟಿಯಾ? ಅದ್ ಹೇಗಣ್ಣ ಮರೆಯಕ್ ಸಾಧ್ಯ? ನೀನ್ ಕಲ್ಸಿದ ವಿದ್ಯೆ ನನ್ಗೆ ಎಷ್ಟು ಸಹಾಯ ಮಾಡ್ತಿದೆ ಗೊತ್ತಾ? ಅಷ್ಟೇ ಅಲ್ಲ, ಇವತ್ ನನ್ ಸಮಸ್ಯೆಗೆ ಕೈ ಇಡ್ತಿರೋದು ಈ ಟೈಲರಿಂಗ್ ವಿದ್ಯೆ ಅಣ್ಣ. ಎಂತ ಸಮಸ್ಯೆ ಹೇಳಿ ಗೀತಾ, ನಾನ್ ಸಹಾಯ ಮಾಡ್ತೀನಿ. ಇಲ್ಲ ವಾಸಣ್ಣ, ಅದನ್ನ ನಾನೇ ಬಗೆಹರಿಸ್ಕೊಂತೀನಿ. ಸದ್ಯಕ್ಕೆ ಒಂದ್ ದಿವ್ಸಕ್ಕೆ ಟೈಲರಿಂಗ್ ಮಿಷಿನ್ ಬಾಡ್ಗೆಗ್ ಬೇಕಿತ್ತಣ್ಣ. ಬಾಡ್ಗೆ ಯಾಕಮ್ಮ, ಸುಮ್ನೆ ತಗೊಂಡೋಗು, ಒಂದ್ ದಿವ್ಸಕ್ಕೆ ತಾನೆ. ಇಲ್ಲ ವಾಸಣ್ಣ, ಅದರಿಂದ ದುಡ್ಡು ದುಡಿತೀನಿ ಅಂದ್ಮೇಲೆ ಅದ್ರ ಬಾಡ್ಗೆ ದುಡ್ಡು ಕೊಡ್ಲೇಬೇಕಲ್ವಾ ಅಣ್ಣ? ಆಯ್ತು ತಾಯಿ, ತಗೊಂಡೋಗು. ಹೇಗ್ ತಗೊಂಡೋಗ್ತೀಯಾ? ಅಣ್ಣ, ಅದು ನನ್ ಸೈಕಲ್ ಮೇಲೆ ತಗೊಂಡೋಗ್ತೀನಿ ಅಣ್ಣ. ಇದ್ರ ಮೇಲ ಇದ್ರ ಮೇಲೆ ಆಗಲ್ಲಮ್ಮ. ನೀನು ನಿಮ್ ಮನೆ ಅಡ್ರೆಸ್ ಕೊಡು. ನಮ್ ಏರಿಯಾದಲ್ಲಿ ಬಜರಂಗಿ ಅಂತ ಇದ್ದಾನೆ, ಅವನು ಡೋರ್ ಡೆಲಿವರಿ ಸರ್ವಿಸ್ ಅಂತ ಮಾಡ್ತಾನೆ. ಅವನ್ ಕೈಲಿ ಕಳ್ಸ್ಕೊಡ್ತೀನಿ. ಆಯ್ತು ವಾಸಣ್ಣ. ಇಷ್ಟಕ್ಕೂ ಈ ಟೈಲರಿಂಗ್ ಮಿಷಿನ್ ತಗೊಂಡೋಗ್ತಾ ಇರೋದು ಏನಕ್ಕೆ? ಅಣ್ಣ, ಒಂದೊಳ್ಳೆ ಕೆಲ್ಸ ಮಾಡಕಣ್ಣ. ಆಯ್ತಣ್ಣ, ತುಂಬಾ ಥ್ಯಾಂಕ್ಸ್. ಹೋಗ್ ಬರ್ತೀನಿ. ಆಯ್ತಮ್ಮ. ಗೀತಾ, ನನ್ನ ಹತ್ರನು ತುಂಡು ಬಟ್ಟೆಗಳು ಒಂದು ಲೋಡ್ ಇದೆ, ಕಳ್ಸ್ಕೊಡ್ಲಾ? ಹಾ ಅಣ್ಣ, ಬರ್ತೀನಿ ಅಣ್ಣ. ಒಳ್ಳೇದಮ್ಮ.
ಇಲ್ಲ 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 ಸರ್, ನನ್ನ ಭಾವಜಿ ನಮ್ಮ ಕೈಗೆ ಸಿಗಲ್ಲ, ಮನೆಯವ್ರ ಕೈಗೆ. ಇನ್ ನಿಮ್ಗೆ ಹೆಂಗ್ ಸಿಗ್ತಾರೆ ಪಾಪ? ಒಂದು ಹೆಜ್ಜೆ ಮನೆಗೆ ಇಟ್ರು ಅಷ್ಟರಲ್ಲಿ ಫೋನ್ ಬಂತು ಹೋದ್ರು. ಮಂತ್ರಿ ಸರ್ ಅವರು, ಕೆಲಸ ಇರುತ್ತೆ 1000. ನಿಮ್ಮಂಗೆ ಓದ್ಲಾನ? ಸರಿ ಇಡಿ ಇಡಿ. ನೀನು ಹೋಗಿ ಗಾಡಿ ಹತ್ರ ಇರು, ಬರ್ತೀನಿ. ಹುಡುಗ ಚೂಕೌಂಡ್ರಿ ಬಾಬಾ. ಸರ್ ನಾನ್ ಸರ್ ಬಜರಂಗಿ. ಅಲ್ಲ, ನಂಗೆ ಇದೇನು ಟೋಟಲ್ ಆಗಿ ನಂಗೆ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ. ಸರ್ ನೀವು ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ ಚೆನ್ನಾಗಿದೆ. ಇದು ಟೈಲರಿಂಗ್ ಮಿಷಿನ್ ತಾನೆ? ಹೌದು ಸರ್. ಹಾ. ನಿಮ್ ಕಣ್ಣು ತುಂಬಾ ಚುರುಕು ಸರ್. ಸರ್ ಸರ್ ಇದ್ರಲ್ಲೊಂದು ಸೈನ್ ಹಾಕ್ಬಿಡ್ತೀರಾ? ಯಾಕೆ? ಡೆಲಿವರಿ ಆದ್ಮೇಲೆ ಸೈನ್ ಹಾಕ್ಸ್ಕೋಬೇಕಲ್ಲ ಸರ್. ಇಲ್ಲ ಅಂದ್ರೆ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂತ ಏನ್ ಗ್ಯಾರಂಟಿ? ಹಾ ಅದು ಕರೆಕ್ಟ್, ಕೊಡಿ. ಸರ್ ಹಂಗೆ ಮುಂದೆ ಬನ್ನಿ ಸರ್. ಹಾ ಎಲ್ಲಿ? ಇಲ್ಲ. ಬನ್ನಿ ಸರ್, ಒಂದು ಫೋಟೋ ತೆಗೋಣ ಬನ್ನಿ ಸರ್. ಅದ್ಯಾಕೆ? ಇನ್ನೊಂದು ಪೋಸ್ಟ್ ಕೊಡಿ ಸರ್. ಹಾ ಸೂಪರ್ ಸರ್. ಸರ್ ಫೋಟೋ ಸೂಪರ್ ಸರ್. ನೋಡಿ ಸರ್ ನಿಮ್ ಸ್ಟೈಲ್ ಹೆಂಗಿದೆ ನೋಡಿ ಸರ್. ಮೀಸೆ ನೋಡ್ರಿ, ಸಗದಲ್ಲ. ಒಂದ್ ನಿಮಿಷ ಸರ್. ಹಲೋ, ಹಾ ವಸಣ, ಮಿಷಿನ್ ಡೆಲಿವರಿ ಕೊಟ್ಟಿದ್ದೀನಿ. ಅದು ತಗೊಂಡವ್ರ ಜೊತೆನೆ ಒಂದು ಫೋಟೋ ಕಳ್ಸಿದ್ದೀನಿ, ನೋಡಿ. ಬರಲ್ಲ ಸರ್? ನಿಂತ್ಕೋ. ನೀನ್ ಯಾರು, ಎಲ್ಲಿಂದ ಬಂದೆ, ಇದನ್ನ ಏನಕ್ಕೆ ತಗೊಂಡ್ಬಂದೆ, ನಿನ್ ಕೈಲಿ ಯಾರಿದನ್ನು ಕೊಟ್ಟವ್ರು, ನಾನು ಏನಕ್ಕಯ್ಯ ಇದನ್ನ ಇಸ್ಕೊಂಡೆ? ಕೊಡೋದು ನನ್ನ ಕೆಲಸ, ಕೊಟ್ನಾ? ಹಾ ಕೊಟ್ಟೆ. ಮನೇಲಿ ನೀವು ಇದ್ಮೇಲೆ ತಗೊಳ್ಳೋದು ನಿಮ್ಮ ಕೆಲಸ. ನೀವು ತಗೊಂಡ್ರಾ? ತಗೊಂಡೆ. ಕಳಿಸ್ದವ್ರನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಆರ್ಡ್ರ್ ಕೊಟ್ರಲ್ಲ, ಅವ್ರ ತಲೆ ಕೆಡ್ಸ್ಕೊಂತಾರೆ ಬಿಡಿ. ಬಾಯ್, ನಾನೇನು ಬರ್ತೀನಿ. ಹಲೋ ಮೂಲಂಗಿ, ಬಜರಂಗಿ, ಏನಯ್ಯ ನೀನು? ಈ ಮನೆಯವನಂತೂ ನಂಗೆ ಮರ್ಯಾದೆ ಕೊಡಲ್ಲ, ಹೊರಗಿಂದ ಬಂದವರು ಮರ್ಯಾದೆ ಕೊಡೋದಿಲ್ಲಲ್ಲಪ್ಪ. ಅಷ್ಟಕ್ಕೂ ಈ ಸೆಕೆಂಡ್ ಹ್ಯಾಂಡ್ ಮಿಷನ್ನ ಯಾರು ಕಳಿಸ್ಕೊಟ್ಟವರು?